ಏನು ಲೈಬ್ರರಿಗೆ ಬಂದ್ಬಿಟ್ಟಿದ್ಯಾ? ನಿನ್ನೆ ನೋಡೋಣ ಅಂತ ಬಂದೆ ಮಗ. ಹಂಗೆ ನಮ್ಮ ಕಾಲೇಜ್ ಲೈಬ್ರರಿನೂ ನೋಡ್ದಂಗೆ ಆಯ್ತು. ಇರ್ಲಿ ಬಿಡು. ಗೀತಾ ಸಿಕ್ಕಿದ್ಲು, ಮಾತಾಡ್ದೆ. ಏನ್ ಮಾತಾಡ್ದೆ? ಅರುಂಧತಿ ಜೊತೆ ಬರೋ ಆ ಬೈಕ್ ಹುಡುಗ ಯಾರು ಅಂತ ಹೇಳಿದ್ಲು. ಯಾರಂತೋ? ಏನ್ ಹೇಳಿದ್ಲು? ಹೋಗ್ಲಿ, ಬೇಡ ಬಿಟ್ಬಿಡು ಮಗ. ಏಯ್ ಹೇಳೋ ಮಗ. ಅವನು ಬೇಡ ಮಗ. ಏಯ್ ಇರ್ಲಿ ಹೇಳೋ. ಅದು ನೀನ್ ಅನ್ಕೊಂಡ್ರಂಗೆ ಅವನು ಅರುಂಧತಿ ಬಾಯ್ ಫ್ರೆಂಡ್ ಅಲ್ಲ. ಮತ್ತೆ ಅವನು ನನ್ ಮಗನ ಹೇಳಲ್ಲ. ಅವನು ಅವಳ ಕಸಿನ್ ಬ್ರದರ್ ಅಂತೆ. ಅವಳ ದೊಡ್ಡಪ್ಪನ್ ಮಗ ಅಂತೆ. ಸಂಜೆ ಬೇಗ ಬಾ. ಓಕೆ, ಸಿ ಯು, ಬಾಯ್. ಓಕೆ, ಬಾಯ್. ಅರೆ, ಹಾಯ್, ಐ ಆಮ್ ಅಕ್ಷಯ್. ಹಾಯ್, ಐ ಆಮ್ ಅಜಯ್. ನಿಮ್ಮ ಕಾಲೇಜ್ ಫೆಸ್ಟಿಗೆ ಬಂದಿದ್ದೆ. ನಿಮ್ಮ ಪ್ರೆಸೆಂಟೇಷನ್ ನೋಡಿ ನಾನು ತುಂಬ ಇಂಪ್ರೆಸ್ ಆಗ್ಬಿಟ್ಟೆ. ಯು ಆರ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಎನಿವೇಸ್, ನೈಸ್ ಮೀಟಿಂಗ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ನೀವಿರೋದಲ್ಲಿ? ನಾನು ಮೆಲ್ಬೋರ್ನಲ್ಲಿ ಸೆಟ್ಲ್ ಆಗಿದ್ದೀನಿ. ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ವರ್ಕ್ ಅಂತ ಇಲ್ಲಿಗೆ ಬಂದೆ, ಮುಗೀತು. ನೆಕ್ಸ್ಟ್ ವೀಕೆ ಹೋಗ್ತಾ ಇದ್ದೀನಿ. ಸೊ ವಿಲ್ ಮೀಟ್ ಅಪ್ ವೆನ್ ಐ ಕಮ್ ಬ್ಯಾಕ್ ಫ್ರಮ್ ಆಸ್ಟ್ರೇಲಿಯಾ. Sure. See you. Take care. Take care. ಮಗ, ಸೂಪರ್ ಹೀರೋ ಆಗ್ಬಿಟ್ಟಲ್ಲ ನೀನು. ನಾನಾ? ಮತ್ತಿನ್ನೇನಲ್ಲ, ನಿನ್ನ ಪ್ರೆಸೆಂಟೇಶನ್ ಕೇಳ್ಬಿಟ್ಟು ನಾವೇ ಸುಸ್ತಾಗ್ಬಿಟ್ಟಿದೀವಿ. ಅಷ್ಟೇ ಯಾಕೆ, ಅರುಂಧತಿ ಕಸಿನೇ ಬಿದ್ದೋಗ್ಬಿಟ್ಟವನೆ. ಇನ್ನು ಅರುಂಧತಿ ಬೀಳಲ್ವಾ? ಲವ್, ನನಗಿರೋ ಫೀಲಿಂಗ್ ಅವಳಿಗೂ ಇರ್ಬೇಕು ಅನ್ನೋದೇನೋ ಇದೆ. ಒಂದೇ ಒಂದ್ಸತಿ ಹೋಗಿ ಪ್ರಪೋಸ್ ಮಾಡೋ. ಪ್ರಪೋಸಾ? ಹಾ, ನಾನೇನು ಅಪೋಸ್ ಮಾಡೋನ್ನ? ಪ್ರಪೋಸ್ ಅಪ್ಪ ಮಗ. ಪ್ರಪೋಸು ಅಪೋಸು ಅಂದ್ರೆ ಲೈ ಲವ್ ಮಾಡೋದು ಅಂತ. ಓಹೋ, ಲವ್ ಟ್ಯೂನ್. ಇಲ್ಲೇ ಇದ್ರೆ ನಿನ್ ತಿಥಿ ಟ್ಯೂನ್ ಮಾಡ್ಬಿಡ್ತೀನಿ. ನಡಿಯಲೇ, ನಡಿ. ಯಾತೋ ನಿನ್ನ ಅದೇನೋ ಒಳ್ಳೆ ಪ್ರಪೋಸ್ ಅಂದ್ರೆ ಪೆಟ್ರೋಲ್ ಕುಡ್ದು ಒಂಥರ ಆಡ್ತೀಯಾ? ಮಗ, ನನ್ಗೆ ಪ್ರಪೋಸ್ ಮಾಡಕ್ ಬರಲ್ವೋ? ಬರ್ದಿದ್ರೇನಂತೆ, ನಾವಿಲ್ವಾ? ಸುಮ್ನೆ ನಮ್ಮ ಮಾತು ಕೇಳೋ. ಮಗ, ಒಂದ್ ಐಡಿಯಾ. ಏನು? ಅರುಂಧತಿ ಬರ್ತಾ ಇದ್ದಾಳೆ ಅನ್ಕೊಳು. ಅನ್ಕೋ ಅನ್ಕೋ. ಬಾಯಲ್ಲೊಂದು ರೋಸ್ ಇಟ್ಕೋ, ಕೈಯಲ್ಲೊಂದು ಲಾಂಗ್ ಹಿಡ್ಕೋ, ಅವಳು ಮುಂದೆ ಹೋಗಿ ನಿಂತ್ಕೋ. ನಿನ್ನೇ ನೋಡ್ತಾ ಇದ್ದಾಳೆ. ನೀನೊಂದು ಲುಕ್ ಕೊಡು. ಈಗ ಹೇಳು, ನನ್ನ ಲವ್ನ ನೀನು ಒಪ್ಕೊಂಡ್ರೆ ಈ ರೋಸು ನಿನ್ನ ತಲೆಯಲ್ಲಿರುತ್ತೆ, ಇಲ್ಲ ಅಂದ್ರೆ ನಿನ್ ತಲೆ ನನ್ನ ಕೈಯಲ್ಲಿರುತ್ತೆ. ಆಮೇಲೆ ಪೊಲೀಸ್ ಜೀಪ್ ಬರುತ್ತೆ, 4 ಆಂಗಲ್ ಅಲ್ಲಿ ಸ್ಲೇಟ್ ಹಿಡ್ದಿರೋ ಸ್ಟಿಲ್ ನ ಊರೂರೆಲ್ಲ ಅಂಟಿಸ್ತಾರೆ. ಈ ತರ ಡಬ್ಬ ನನ್ ಮಗನೆ. ಇಂತ ಲಾಂಗು, ರೇಪು, ಆಸಿಡ್ ಇಂತ ಡಬ್ಬ ಇಡಗೆಲ್ಲ ಕೊಟ್ಬಿಡು. ರಿಂಗ್ ನನ್ ಮಗನೆ, ಸುಮ್ಮನೆ ನಿತ್ಕೊಳ ಮಗ. ಇವೆಲ್ಲ ಬಿಟ್ಬಿಡು. ನಾನು ಹೇಳ್ದಂಗೆ ಕೇಳು. ನೀನು ಅರುಂಧತಿ ಡೈಲಿ ಬಸ್ಸಲ್ಲಿ ಹೋಗೋ ತರ ಹೋಗ್ತಾ ಇರ್ತೀರ. ಬಸ್ಸು ತುಂಬಾ ರಶ್ ಇದೆ, ನೀನು ಹಿಂದೆ ಇದೀಯಾ, ಅವಳು ಮುಂದೆ ಇದ್ದಾಳೆ. ಒಬ್ರಿಗೊಬ್ರು ನೋಡ್ತೀರಾ. ನಿನ್ ಮುಂದೆ ಒಬ್ಬ ಬಾಲ್ಡೆ ಅವನೇ, ಅವನ್ ತಲೆ ಮೇಲೆ ರಮ್ಮನ ಒಂದ್ ಬಿಡು. ಏಯ್ ಬಿಡಲೇ, ಹೆದರ್ಕಬೇಡ, ಮುಂದಕ್ಕೆ ಬಾ. ಅವಳು ಯಾವಳು ಅವ್ನ ಡೌ ಜೊತೆ ಮಾತಾಡ್ತಾವಳು. ನೀನ್ ಧೈರ್ಯ ತಗೊಂಡು ಮುಂದಕ್ಕೆ ಬಾ. ನಾಚ್ಕಬೇಡ, ಅವಳು ನೋಡ್ತಾವಳೆ. ಹಂಗೆ ಒಂದ್ಸಲ ಟಚ್ ಮಾಡು. ಏಯ್ ಮಾಡಲೇ, ಲೈ ಹಿಂಗ್ ಟಚ್ ಮಾಡಿದ್ರೆ ಲವ್ ಬರಲ್ಲ ಕಣ. ಒಂಚೂರು ಜೋರ ಟಚ್ ಮಾಡ. ಇನ್ನೊಂದ್ಸಲಿ ಮಾಡು. ಇನ್ನೊಂದ್ಸಲಿ ಜೋರಾಗಿ ಮಾಡಲೇ, ಜೋರ ಲವ್ ಬರ್ಲಿ. ಐಡಿಯಾ ಕೊಡ್ತಾನಂತ, ಐಡಿಯಾ. ಬಿಡ ಬಿಡ, ಸಾಕ್ ಬಿಡ. ಲೈ ಡಬ್ಬ, ನನ್ನ ಮಗ ಎಂತ ಕಿತ್ತೋಗಿರೋ ಐಡಿಯಾ ಕೊಡ್ತಾನ ನೋಡ. ಅಷ್ಟೊಂದ್ಸಲ ಟಚ್ ಮಾಡಿದ್ರೆ ಜನ ನನ್ ಹೊಡಿಯಲ್ವಾ? ಅಯ್ಯೋ ನಿನ್ನ ಈ ಚಪ್ಪರ್ ನನ್ ಮಕ್ಳು ಮಾತ್ ಕೇಳಿ ನೀನೇನಾದ್ರೂ ಚಮಕಾಯ್ಸಕ್ ಹೋದ್ರೆ ಚಪ್ಲಿ ಎಟ್ ತಿಂದು ಚಿಂದಿ ಚಿತ್ರಾನ್ನ ಆಗ್ಬಿಡ್ತೀಯ. ಆಮೇಲೆ ದೇವದಾಸ ಎಲ್ಲ ದೇವದಾಸ ಆಗ್ಬಿಡ್ತೀಯ. ಸಾರಿ ಮಾ, ಡೋಂಟ್ ವರಿ ಮಾಡ್ಕೋಬೇಡ. ಡೀಸೆಂಟ್ ಆಗಿ, ಡಿಗ್ನಿಫೈ ಆಗಿ ಹೆಂಗ್ ಡವ್ ಹೊಡಿಬೇಕು ಅಂತ ನಾನು ಹೇಳ್ಕೊಡ್ತೀನಿ ಡಾರ್ಲಿಂಗ್. ಕೇಳ ಕೇಳ, ನಿಂದು ಒಂದ್ ಐಡಿಯಾ ಹೇಳು ಸಾಯಿ. ಫ್ರೆಶ್ ಆಗಿ ಇವತ್ತೆಲ್ಲ ನಾಳೆ ಫ್ರೆಶ್ ಮೂಡಲ್ಲಿ ಒಂದ್ ರೋಸ್ ಇಟ್ಕೊಂಡು ಅವಳು ಮುಂದೆ ಹೋಗಿ ನಿಂತ್ಕೊಂಡು, ಹಾಯ್ ಅರುಂಧತಿ, ಐ ಆಮ್ ಅಜಯ್ ಅಂತ ಕೈ ಇಟ್ಕೊಂಡ್ಬಿಡು. ಕೈ ಕೊಡ್ಲಿಲ್ಲ ಅಂದ್ರೆ ಅವಳು ಕೊಡ್ಲೇ ಬಿಡ್ಲಿ, ನೀನೇ ಅವಳ ಕೈಗೆ ರೋಸ್ ಇಟ್ಬಿಟ್ಟು ಐ ಲವ್ ಯು ಅನ್ಬಿಡು. ಇಷ್ಟ ಇದ್ರೆ ಹೂ ಮುಡ್ಕತ್ತಾಳೆ, ಇಲ್ಲ ಅಂದ್ರೆ ಎಸಿತಾಳೆ. ಒಟ್ಟಲ್ಲಿ ಟೋಟಲ್ ಆಗಿ ನಿನ್ನ ಮನ್ಸಲ್ಲಿರೋ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಆಗ್ಬೇಕು ಅಷ್ಟೇ. ಹೀರೋ ಸ್ವಲ್ಪ ಕಷ್ಟನೇ, ಆದ್ರೂ ಟ್ರೈ ಮಾಡ್ತೀನಿ. ಮಾಡ್ತೀನಿ. ನಿಮ್ಗೇನಾದ್ರೂ ಲವ್ ಬಗ್ಗೆ ಟ್ರೈನಿಂಗ್ ಬೇಕು ಅಂದ್ರೆ ಟ್ಯೂಷನ್ ಬನ್ನಿ. ಬೇಡ ಬಿಡಿ, ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ಯಾಂದಳ್ಳಿ ಮಗ, ಯಾವ್ದಾದ್ರು ಹೊಸ ರಿಂಗ್ ಟೋನ್ ಇದ್ರೆ ಕಳ್ಸ. ಊರ್ ಮೇಲೆ ಊರ್ ಬಿದ್ರೆ ಶಾನ್ ಬೋಗ್ನಿಗೆ ರಿಂಗ್ ಟೋನ್ ಚಿಂತೆ ಅಂತೆ. ರಿಂಗ್ ಟೋನ್ ಕೊಡ್ತೀನಿ ನಡಿಯಪ್ಪ. ಹೌದಾ? ಬಾ.
ಆಂಜನೇಯ, ಈ ಗುಲಾಬಿ ಹೂನ ಅರುಂಧತಿ ಸ್ವೀಕರಿಸಿ ನನ್ನ ಲವ್ನ ಒಪ್ಕೊಂಡ್ರೆ ಅವಳ ಜೊತೆನೆ ಬಂದು ಹೂವಿನ ಅಲಂಕಾರ ಮಾಡಿಸ್ತೀನಿ. ನೋಡು, ಲವ್ ಮಾಡು ಅಂತ ಹಿಂದೆ ಬಿದ್ಬಿಟ್ಟಿದ್ದಾನೆ ಅವನು. ರೋಸ್ ಹಿಡ್ಕೊಂಡು ತುಂಬಾ ಕಾಟ ಕೊಡ್ತಿದ್ದಾನೆ. ಇವತ್ ನೋಡಿದ್ರೆ ಫಿಲ್ಮಿಗೆ ಬಾ, ಇಲ್ಲಾಂದ್ರೆ ಆಸಿಡ್ ಹಾಕ್ತೀನಿ ಅಂತಿದ್ದಾನೆ. ನೋಡೆ ಪ್ಲೀಸ್ ಬಾರು, ನನಗೆ ಹೆಲ್ಪ್ ಮಾಡೋರು ಪ್ಲೀಸ್. ಇದು ಲವ್ವಾ? ಆಸಿಡ್ ಹಾಕಿದ್ರೆ ಲವ್ ಬರತ್ತಾ? ಯಾವತ್ತು ಪ್ರೀತಿಯಿಂದ ಗೆಲ್ಬೇಕು, ಭೀತಿ ಹುಡ್ಸಿ ಪ್ರೀತಿ ಗೆಲ್ಲಕ್ಕಾಗಲ್ಲ, ಗೊತ್ತಾಯ್ತಾ? ನೋಡೋ, ಇನ್ನು ನೀನ್ ಓದ್ತಾ ಇದ್ಯಾ, ಕೈಯಲ್ಲಿ ಕೆಲ್ಸ ಇಲ್ಲ, ಜೇಬಲ್ ದುಡ್ಡಿಲ್ಲ, ಇವಳನ್ ಸಾಕೋ ಕೆಪಾಸಿಟಿನೂ ಇಲ್ಲ, ಆದ್ರೂ ನಿನಗ್ ಲವ್ವಾ? ಇವಳು ಕೇಳೋ ಒಂದು ಡ್ರೆಸ್ ಕೊಡ್ಸಕ್ಕಾಗತ್ತಾ ನಿನ್ಗೆ? ಅವಳು ಅಂದ್ರೆ ನನ್ಗೆ ಸಾಯೋಷ್ಟು ಪ್ರೀತಿ. ನಿನಗ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಬೇಕು. ಅವಳು ಐ ಲವ್ ಯು 2 ಅನ್ನೋವರೆಗೂ ಕಾಯ್ಬೇಕು. ಅದನ್ ಬಿಟ್ಟು ಆಸಿಡ್ ಹಾಕ್ತೀನಿ, ಚೂರಿ ಹಾಕ್ತೀನಿ ಅಂತ ಹೆದರ್ಸಿದ್ರೆ ಯಾವ ಹುಡುಗಿಗೂ ಲವ್ ಬರಲ್ಲ. ಸೈಡ್ ಬನ್ನಿ. ಏನಿದು ಇಷ್ಟೊಂದು ಜನ ಸೇರ್ಕೊಂಡಿದ್ರ ಇಲ್ಲಿ? ಏನಾಯ್ತು ಸರ್? ನೋಡಿ ಸರ್, ಈ ರಾಸ್ಕಲ್ ಇವಳನ್ನ ಲವ್ ಮಾಡ್ತಾ ಇದ್ದಾನಂತೆ. ಒಪ್ಲಿಲ್ಲ ಅಂದ್ರೆ ಆಸಿಡ್ ಹಾಕ್ತಾನಂತೆ ಸರ್. ಎಷ್ಟೋ ಧೈರ್ಯ ನಿನ್ಗೆ? ನಿಮ್ ತಾಯ್ದಿಂದ ಕಷ್ಟಪಟ್ಟು ಕೈಯಲ್ಲಿ ಬುಕ್ ಕೊಟ್ಟು ಕಾಲೇಜ್ಗೆ ಹೋಗ್ರು ಅಂತ ಹೇಳಿದ್ರೆ ನೀವು ಬುಕ್ನ ಬಿಸಾಕ್ಬಿಟ್ಟು ಆಸಿಡ್ ಪೆನಾಯಿಲ್ ಅನ್ಕೊಂಡು ಹುಡುಗಿರಿಂದ ಅಲಿತಾ ಇದ್ದೀರಾ. ನೀನೇನು ಆಸಿಡ್ ಮಾರೋ ಏಜೆಂಟೇನಾ? ನಡೆಯೋ ಕಾಲೇಜ್ಗೆ 100 ಟಾಯ್ಲೆಟ್ ಇಂದ ತೊಳಿಸಿ ನಡೆಯೋ. ಸರ್ ಅದು ಆಗಲ್ಲ ಸರ್. ನಾನು ಅವಳು ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ತಗೊಂಡ್ ಹೊಡೆದು ಬಿಡ್ತೀನಿ. ಫೇಸ್ಬುಕ್ ಅಂತೆ ಫೇಸ್ಬುಕ್ ಅದು ಇದು ಅನ್ಕೊಂಡು ಎಲ್ಲಾರು ಹಾಳಾಗಿ ಹೋಗ್ತಾ ಇದ್ದೀರಾ. ಲೇ, ಟೆಕ್ಸ್ಟ್ ಬುಕ್ ಓದ್ರು. ಸಾರಿ ಸರ್. ಅದನ್ನ ಬಿಟ್ಬಿಟ್ಟು ರಾತ್ರಿ ಎಲ್ಲ ನನ್ನ ಮಗಂದು ಕಂಪ್ಯೂಟರ್ ಮುಂದೆ ಹುಡುಗಿರ್ ಫೋಟೋ ನೋಡ್ಕೊಂಡು ಸಾಯ್ತಾ ಇದ್ದೀರಾ. ಸಾರಿ ಸರ್. ಏನ್ ಸಾರಿನೂ ಇಲ್ಲ, ಮೋರಿನೂ ಇಲ್ಲ. ನಾಳೆ ಬೆಳಿಗ್ಗೆ ನಿಮ್ ತಂದೆ ತಾಯಿನ ಕರ್ಕೊಂಡ್ಬಂದು ಪ್ರಿನ್ಸಿಪಾಲ್ ಮುಂದೆ ನಿಂತಿರ್ಬೇಕು, ಗೊತ್ತಾಯ್ತಾ? ಇಲ್ಲಂದ್ರೆ ಸಸ್ಪೆಂಡ್ ಮಾಡ್ಬಿಡ್ತೀನಿ. ನಿನ್ನ ಶಿಸ್ತಿರ್ಬೇಕು, ಶಿಸ್ತು ಕಾಲೇಜಲ್ಲಿ. ಹೋಗಿ ಎಲ್ಲ ಹೋಗಿ, ಅವ್ರವ್ರ ಕ್ಲಾಸ್ಗೆ ಹೋಗಿ. ಹೇ, ಮತ್ತೇನು ಅವಳಿಂದ ಹೋಗ್ತಾ ಇದೆಯಾ? ಹೋಗಿ ಈ ಕಡೆ ಹೋಗ್. ತಿರ್ಗಾ ಅವಳಿಂದನೇ ಹೋಗ್ತಾವನೆ ನಾನ್ ಸೆನ್ಸ್ ತಂದು. ತಗೊಳ್ಳೋ. ಲೋ ಮಗ, ಇನ್ನು 5 ಸೆಕೆಂಡ್ ಲೇಟ್ ಆಗಿದ್ದಿದ್ರು ಅವಳ ಕೈ ಫಿಂಗರ್ ಪ್ರಿಂಟು ನಿನ್ ಕೆನೆ ಮೇಲೆ ಪ್ರಿಂಟ್ ಆಗಿರ್ತಿತ್ತು. ಮುಚ್ಕೊಂಡಿರ್ತೀಯಾ? ಯಾಕೆ? ಅವ್ನು ಯಾವನೋ ಗುಬಾಡ್ ನನ್ನ ಮಗ ಆಸಿಡ್ ಎಡ್ಸ್ತೀನಿ ಅಂದ್ರೆ ಯಾವ ಹುಡುಗಿ ತಾನೇ ಸುಮ್ಮನೆ ಇರ್ತಾಳೆ? ಹಾಗಾದ್ರೆ ಹೋಗಿ ಪ್ರಪೋಸ್ ಮಾಡೋ. ಯಪ್ಪ, ಈಗಾಗಲೇ ಅವಳು ಈಟಾಗಿ ರೋಸ್ಟ್ ಆಗಿದ್ದಾಳೆ. ನಾನೇನಾದ್ರೂ ರೋಸ್ ಇಟ್ಕೊಂಡು ಹೋದ್ರೆ ನನ್ನನ್ನು ಸೇರಿಸಿ ರೋಸ್ಟ್ ಮಾಡ್ತಾಳೆ. ಸರಿ, ಯಾವಾಗ ಪ್ರಪೋಸ್ ಮಾಡ್ತೀಯಾ? ಇಲ್ಲ ಮಗ, ಸದ್ಯಕ್ಕೆ ಪ್ರಪೋಸ್ ಮಾಡಲ್ಲ. ಎಕ್ಸಾಮಲ್ಲಿ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತೀನಿ. ಆಮೇಲೆ ಒಳ್ಳೆ ಕೆಲಸ ಸಿಕ್ಕಿ ಸೆಟ್ಲ್ ಆದ್ಮೇಲೆ ಆರಾಮಾಗಿ ಹೋಗಿ ಪ್ರಪೋಸ್ ಮಾಡ್ತೀನಿ. ನಿನ್ನ ಪ್ರಪೋಸಲ್ನ ಅವಳು ಒಪ್ಲಿಲ್ಲ ಅಂದ್ರೆ? ಒಪ್ಲಿಲ್ಲ ಅಂದ್ರೆ ನನ್ನ ಲವ್ ಹಂಗೆ ಇರುತ್ತೆ, ಆದರೆ 1 ಸೈಡ್ ಆಗಿರುತ್ತೆ.